ನಮಸ್ಕಾರ ಬಂಧುಗಳೇ. ನಮ್ಮ ಭಾರತ ದೇಶವು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ವಿಜ್ಞಾನಕ್ಕೂ ನಿಲುಕದ ಅದ್ಭುತ ರಹಸ್ಯಗಳ ಭಂಡಾರ. ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸುಂದರವಾದ ವಿಗ್ರಹಗಳನ್ನು, ಚಿನ್ನ ಬೆಳ್ಳಿಯ ಸಿಂಹಾಸನಗಳನ್ನು ನೋಡುತ್ತೇವೆ. ಆದರೆ ನಮ್ಮ ದೇಶದಲ್ಲಿ ಒಂದು ದೇವಸ್ಥಾನವಿದೆ. ಅಲ್ಲಿ ದೇವಿಯ ಯಾವುದೇ ವಿಗ್ರಹವಿಲ್ಲ. ಬದಲಾಗಿ ಅಲ್ಲಿ ಪೂಜೆ ಮಾಡುವುದು ಕೇವಲ ಒಂದು ಕಲ್ಲಿನ ಶಿಲೆಗೆ ಮಾತ್ರ. ಪ್ರತಿ ವರ್ಷ ಇಲ್ಲಿ 3 ದಿನಗಳ ಕಾಲ ದೇವಸ್ಥಾನದ ಬಾಗಿಲನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಆ ಸಮಯದಲ್ಲಿ ಪಕ್ಕದಲ್ಲಿ ಹರಿಯುವ ವಿಶಾಲವಾದ ಬ್ರಹ್ಮಪುತ್ರ ನದಿಯ ನೀರು ಆಶ್ಚರ್ಯಕರ ರೀತಿಯಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ವಿಜ್ಞಾನದ ತರ್ಕಕ್ಕೂ ಸಿಗದ ಈ ಪವಾಡ ನಡೆಯುವುದು ಎಲ್ಲಿ? ಅಘೋರಿಗಳು ಮತ್ತು ತಾಂತ್ರಿಕರ ಈ ನೆಲೆಬೀಡಿನ ಅಸಲಿ ಸತ್ಯವೇನು? ಬನ್ನಿ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಆಸಾಂನ ನೀಲಾಂಚಲ ಬೆಟ್ಟದ ಮೇಲಿರುವ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಶಕ್ತಿಪೀಠ ಕಾಮಾಖ್ಯ ದೇವಸ್ಥಾನದ ಪ್ರತಿಯೊಂದು ನಿಗೂಢ ರಹಸ್ಯಗಳನ್ನು ಎಳೆಯಾಗಿ ಬಿಚ್ಚಿಡೋಣ. ಈ ರೋಚಕ ಪಯಣವನ್ನು ಕೊನೆಯವರೆಗೂ ನೋಡಿ. ಸ್ಥಳ ಪುರಾಣ: ಸತಿಯ ಆತ್ಮತ್ಯಾಗ ಮತ್ತು ಶಕ್ತಿಪೀಠದ ಉದಯ. ಕಾಮಾಖ್ಯ ಕ್ಷೇತ್ರದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಸನಾತನ ಧರ್ಮದ ಪೌರಾಣಿಕ ಕಥೆಯನ್ನು ತಿಳಿಯಬೇಕು. ದಕ್ಷ ಪ್ರಜಾಪತಿಯು ತನ್ನ ಯಜ್ಞಕ್ಕೆ ಅಳಿಯನಾದ ಶಿವನನ್ನು ಆಹ್ವಾನಿಸದೆ ಅವಮಾನ ಮಾಡುತ್ತಾನೆ. ಇದನ್ನು ಸಹಿಸದ ಸತಿದೇವಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಶಿವನು ಸತಿಯ ಮೃತದೇಹವನ್ನು ಹೆಗಲ ಮೇಲೆ ಹೊತ್ತು ವಿಲಯ ತಾಂಡವವಾಡುತ್ತಿರುವಾಗ ಸೃಷ್ಟಿಯ ವಿನಾಶ ತಡೆಯಲು ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ಭಾಗಗಳಾಗಿ ಕತ್ತರಿಸುತ್ತಾನೆ. ಸತಿಯ ದೇಹದ ಒಂದೊಂದು ಭಾಗಗಳು ಬಿದ್ದ ಜಾಗಗಳೇ ಶಕ್ತಿಪೀಠಗಳಾದವು. ಅದರಲ್ಲಿ ದೇವಿಯ ಯೋನಿ ಭಾಗ ಬಿದ್ದ ಪುಣ್ಯಕ್ಷೇತ್ರವೇ ಈ ಕಾಮಾಖ್ಯ ದೇವಸ್ಥಾನ. ಹಾಗಾಗಿ ಇಲ್ಲಿ ಯಾವುದೇ ವಿಗ್ರಹವಿಲ್ಲದೆ ಯೋನಿ ಆಕಾರದ ಶಿಲೆಯನ್ನು ಪೂಜೆ ಮಾಡಲಾಗುತ್ತದೆ. ಅಂಬುಬಾಚಿ ಮೇಳ ದೇವಿಯ ಋತುಚಕ್ರದ ರಹಸ್ಯ. ಈ ದೇವಸ್ಥಾನದ ಅತ್ಯಂತ ಬೆಚ್ಚಿ ಬೀಳುವ ವಿಷಯವೆಂದರೆ ಅಂಬುಬಾಚಿ ಮೇಳ. ಪ್ರತಿ ವರ್ಷ ಜೂನ್ ತಿಂಗಳ ಮಳೆಗಾಲದ ಸಮಯದಲ್ಲಿ ದೇವಿಯು ಮುಟ್ಟಾಗುತ್ತಾಳೆ ಎಂಬ ಬಲವಾದ ನಂಬಿಕೆ ಇದೆ. ಈ 3 ದಿನಗಳ ಕಾಲ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತದೆ. ಆ ಸಮಯದಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಕೆಂಪಾಗಿ ಹರಿಯುತ್ತದೆ. ಇದಕ್ಕೆ ವೈಜ್ಞಾನಿಕವಾಗಿ ನದಿಯ ನೀರಿನಲ್ಲಿರುವ ಕಬ್ಬಿಣದ ಅಂಶ ಅಥವಾ ಶಿಲೆಯಲ್ಲಿರುವ ಮರ್ಕ್ಯುರಿ ಸಲ್ಫೈಡ್ ಕಾರಣವಿರಬಹುದು ಎಂದು ಹೇಳಲಾಗುತ್ತದೆಯಾದರೂ ಅದು ಕೇವಲ ಆ 3 ದಿನಗಳಲ್ಲಿ ಮಾತ್ರ ಸಂಭವಿಸುವುದು ಇಂದಿಗೂ ಒಂದು ನಿಗೂಢ. ಈ ಸಮಯದಲ್ಲಿ ದೇವಿಯ ಶಿಲೆಯ ಮೇಲೆ ಹಾಕಿದ ಬಿಳಿ ಬಟ್ಟೆಯು ಕೆಂಪಾಗಿರುತ್ತದೆ. ಇದನ್ನೇ ರಕ್ತ ವಸ್ತ್ರ ಎಂದು ಕರೆಯಲಾಗುತ್ತಿದ್ದು ಭಕ್ತರಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ದಶ ಮಹಾವಿದ್ಯೆಗಳು ಮತ್ತು ತಾಂತ್ರಿಕ ಸಾಧನೆ. ಕಾಮಾಖ್ಯ ಎಂದರೆ ಕೇವಲ ಒಂದು ದೇವಸ್ಥಾನವಲ್ಲ, ಇದು 10 ಮಹಾವಿದ್ಯೆಗಳ ಸಂಗಮ. ಇಲ್ಲಿ ಕಾಳಿ, ತಾರಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಲಾಮುಖಿ, ಮಾತಂಗಿ ಮತ್ತು ಕಮಲಾ ಎಂಬ 10 ರೂಪದ ದೇವಿಯರಿಗೆ ಪ್ರತ್ಯೇಕ ದೇವಸ್ಥಾನಗಳಿವೆ. ಇದು ವಿಶ್ವದ ತಾಂತ್ರಿಕ ಸಾಧಕರಿಗೆ, ಅಘೋರಿಗಳಿಗೆ ಮತ್ತು ನವನಾಥ ಪಂಥದವರಿಗೆ ಅತ್ಯಂತ ಪವಿತ್ರವಾದ ಜಾಗ. ಇಲ್ಲಿ ತಾಂತ್ರಿಕ ಪೂಜೆಗಳು ಮತ್ತು ಪ್ರಾಣಿ ಬಲಿಗಳು, ಪ್ರಮುಖವಾಗಿ ಗಂಡು ಮೇಕೆ, ಕೋಣಗಳು ಇಂದಿಗೂ ನಡೆಯುತ್ತವೆ. ನರಕಾಸುರನ ಅಹಂಕಾರ ಮತ್ತು ಅಪೂರ್ಣ ಮೆಟ್ಟಿಲುಗಳ ಕತೆ. ಈ ಬೆಟ್ಟದ ಮೇಲೆ ನೀವು ಇಂದಿಗೂ ಅರ್ಧಕ್ಕೆ ನಿಂತಿರುವ ಮೆಟ್ಟಿಲುಗಳನ್ನು ಕಾಣಬಹುದು. ಇದರ ಹಿಂದೆ ಅಸುರ ರಾಜ ನರಕಾಸುರನ ಕತೆ ಇದೆ. ಅವನು ಕಾಮಾಖ್ಯ ದೇವಿಯನ್ನು ಮದುವೆಯಾಗಲು ಬಯಸಿದಾಗ ದೇವಿ ಒಂದು ಷರತ್ತು ಹಾಕುತ್ತಾಳೆ. ಒಂದೇ ರಾತ್ರಿಯಲ್ಲಿ ಬೆಟ್ಟದ ತಳದಿಂದ ದೇವಸ್ಥಾನದವರೆಗೆ ಮೆಟ್ಟಿಲುಗಳನ್ನು ನಿರ್ಮಿಸಬೇಕು. ನರಕಾಸುರ ಯಶಸ್ವಿಯಾಗುವ ಹಂತ ತಲುಪಿದಾಗ ದೇವಿ ಮಾಯಾಶಕ್ತಿಯಿಂದ ಕೋಳಿ ಬೆಳಗಾಗುವ ಮುನ್ನವೇ ಕೂಗುವಂತೆ ಮಾಡುತ್ತಾಳೆ. ತಾನು ಸೋತೆ ಎಂದು ಭಾವಿಸಿದ ನರಕಾಸುರ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುತ್ತಾನೆ. ರಾಜವಂಶಕ್ಕೆ ನೀಡಿದ ಶಾಪ. ಕೋಜ್ ರಾಜವಂಶದ ರಾಜ ನರನಾರಾಯಣನು ಈ ದೇವಸ್ಥಾನವನ್ನು ಮರು ನಿರ್ಮಿಸಿದನು. ಆದರೆ ದೇವಿಯ ದರ್ಶನದ ವಿಷಯದಲ್ಲಿ ನಡೆದ ಒಂದು ಅಪಚಾರದಿಂದಾಗಿ ದೇವಿಯು ಆ ರಾಜವಂಶದವರಿಗೆ ಶಾಪ ನೀಡಿದಳು. ಇಂದಿಗೂ ಆ ವಂಶದವರು ದೇವಸ್ಥಾನದ ಗೋಪುರವನ್ನು ಕೂಡ ನೋಡುವುದಿಲ್ಲ. ಹಾಗೆ ನೋಡಿದರೆ ಸಾವು ಸಂಭವಿಸುತ್ತದೆ ಎಂಬ ಭಯವಿದೆ. ದರ್ಶನದ ಮಾಹಿತಿ ಮತ್ತು ಯಾತ್ರಾರ್ಥಿಗಳಿಗೆ ಸೂಚನೆ. ನೀವು ಕಾಮಾಖ್ಯ ದರ್ಶನಕ್ಕೆ ಹೋಗಬೇಕೆಂದರೆ ಆಸಾಂನ ಗುವಾಹಟಿಗೆ ತಲುಪಬೇಕು. ಇಲ್ಲಿ ದರ್ಶನಕ್ಕೆ 2 ರೀತಿಯ ವ್ಯವಸ್ಥೆಗಳಿವೆ: ಜನರಲ್ ಕ್ಯೂ ಮತ್ತು VIP ದರ್ಶನ. ಜನರಲ್ ಕ್ಯೂನಲ್ಲಿ 5 ರಿಂದ 10 ಗಂಟೆಗಳ ಕಾಲ ಕಾಯಬೇಕಾಗಬಹುದು. VIP ಟಿಕೆಟ್ ದರ 501 ಇರುತ್ತದೆ. ದರ್ಶನದ ನಂತರ ಸಮೀಪದಲ್ಲಿ ಇರುವ ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿರುವ
ಉಮಾನಂದ ದೇವಸ್ಥಾನಕ್ಕೂ ಭೇಟಿ ನೀಡುವುದು ಅವಶ್ಯಕ. ಇದು ವಿಶ್ವದ ಅತ್ಯಂತ ಚಿಕ್ಕ ನದಿ ದ್ವೀಪವಾಗಿದೆ. ಬಂಧುಗಳೇ, ಸ್ತ್ರೀ ಶಕ್ತಿಯನ್ನು ಕೀಳಾಗಿ ಕಾಣುವ ಸಮಾಜಕ್ಕೆ ಸೃಷ್ಟಿಗೆ ಸ್ತ್ರೀನೇ ಮೂಲ ಮತ್ತು ಅವಳ ಋತುಚಕ್ರವೇ ಫಲವತ್ತತೆಯ ಸಂಕೇತ ಎಂದು ಈ ಕಾಮಾಖ್ಯ ಕ್ಷೇತ್ರ ಸಾರಿ ಹೇಳುತ್ತಿದೆ. ಜೀವನದಲ್ಲಿ ಒಮ್ಮೆಯಾದರೂ ಆ ದೈವಿಕ ಅನುಭೂತಿಯನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಇದ್ದರೆ ಕಮೆಂಟ್ನಲ್ಲಿ ಜೈ ಮಾತಾ ಕಾಮಾಖ್ಯ ಎಂದು ಬರೆಯಿರಿ. ಮತ್ತೆ ಸಿಗೋಣ. ಹರ ಹರ ಮಹಾದೇವ.